ಅರೆ ಕಂಪ್ಲೇಂಟ್ ಕೊಡ್ಬೇಕಲ್ರಿ. ನೋಡಿ ಪದೇ ಪದೇ ಹೇಳ್ತಾ ಇದ್ದೀನಿ, ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಮಾಡ್ತೀವಿ ಅಷ್ಟೇ. ಅದ್ರ ಮೇಲೆ ಇನ್ನೇನು ನೀವು ಎಷ್ಟು ಸಾರಿ ನೀವು ತಿರುಗಿಸಿ ಮಗಿಸಿ ಕೇಳಿದ್ರು ಅಷ್ಟೇ ಉತ್ತರ. ಅಲ್ಲಪ್ಪ, ನೀವು ಹೆಂಗೆ ಹಿಂದ್ಗಡೆಯಿಂದ ಕೇಳಿದ್ರು ಅಷ್ಟೇ, ಮುಂದ್ಗಡೆಯಿಂದ ಕೇಳಿದ್ರು ಅಷ್ಟೇ. ಅದು ಇವತ್ತಿದೆಯಲ್ಲ, ನೋಡೋಣ ಏನು ಜಡ್ಜ್ಮೆಂಟ್ ಏನು ಬರುತ್ತೆ ಅಂತ ನೋಡೋಣ. ಗೊತ್ತಿಲ್ವಲ್ಲ, ನೀವು ಅವ್ರನ್ನ ಕೇಳಬೇಕು. ನನ್ನ ಕೇಳಿದ್ರೆ ನಾನು ಅವರಿಗೆ ಕಂಪ್ಲೇಂಟ್ ಕೊಡ್ಸೋಕ್ಕಾಗತ್ತಾ? ಅವ್ರು ಕಂಪ್ಲೇಂಟು ಕೊಡೋರು ಅವ್ರು ಕೊಡ್ತಾರೆ, ಯಾವಾಗ ಅವರಿಗೆ ಕೊಡಬೇಕು ಅಂತ ಅನಿಸುತ್ತೋ ಅವಾಗ ಕೊಡ್ತಾರೆ. ಅದಾದಮೇಲೆ ನಮ್ಮ ಕೆಲಸ, ಇಲಾಖೆ ಕೆಲಸ ಪ್ರಾರಂಭ ಆಗುತ್ತೆ. ಗೊತ್ತಿಲ್ಲ ನನಗೆ, ಅವ್ರನ್ನೇ ಕೇಳ್ರಿ. ನನ್ನ ಮೇಲೆ ಯಾವ ಒತ್ತಡನೂ ಇಲ್ಲ. ನನ್ನ ಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ಯಾವ ಒತ್ತಡ ಇಲ್ಲ. ಅವರಿಗೆ ಕಂಪ್ಲೇಂಟ್ ಕೊಡಲಿಲ್ಲ ಅಂತಂದರೆ ಅವ್ರನ್ನ ಕೇಳಬೇಕು ನೀವು. ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಪ್ರಾರಂಭ ಆಗುತ್ತೆ. ನೋಡಿಯಪ್ಪ, ನನ್ನ ಕೆಲಸ ಏನು, ತನಿಖೆ ಅನೌನ್ಸ್ ಮಾಡಿದ್ದೀನಿ, ಹೌದಾ? ಮುಖ್ಯಮಂತ್ರಿಗಳು ಅದಕ್ಕೆ ಚರ್ಚೆ ಮಾಡಿ ಯಾವ ರೀತಿ ತನಿಖೆ, ಯಾವ ಮಟ್ಟದ ತನಿಖೆ ತೀರ್ಮಾನ ಮಾಡಬೇಕು. ಅದು ಯಾವಾಗ ಸಾಧ್ಯ ಅಂದರೆ ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ, ಅದಕ್ಕೆ ಕಂಪ್ಲೇಂಟ್ ಬಂದರೆ ಮಾಡ್ತಾರೆ.